ಬೆಳಗಾವಿ ಲೋಕಸಭಾ ಕ್ಷೇತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಜೊತೆಗೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಸಿಗದೆ ಕಾಂಗ್ರೆಸ್ಸಿಗೆ ಬಂದು ಸೋತು ಮತ್ತು BJPಗೆ ಹೋಗಿ ತವರಿಗೆ ವಾಪಸ್ಸಾಗಿದ್ದೀನಿ ಅಂತ ಹೇಳ್ತಿರುವಂಥ ಅಥವಾ ಆಗಿರುವಂಥ BJPಯಲ್ಲೇ ಮುಖ್ಯಮಂತ್ರಿ ಆಗಿದ್ದಂಥ ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್. ಈ ಹಿಂದೆ ಸುರೇಶ್ ಅಂಗಡಿ ಅವರು ತೀರ್ಕೊಂಡ ಮೇಲೆ ನಡೆದಂಥ ಬೈ ಎಲೆಕ್ಷನಲ್ಲಿ ಮಂಗಳ ಸುರೇಶ್ ಅಂಗಡಿ ಅವರೇನು ಲೀಡಲ್ಲಿ ಗೆದ್ದಿರಲಿಲ್ಲ. 5,000 ಚಿಲ್ಲರೆ ಅಷ್ಟೇ, ತುಂಬ ವ್ಯತ್ಯಾಸ ಆಗಿರಲಿಲ್ಲ. ಹೀಗಾಗಿ ಶೆಟ್ಟರು ಅಂದುಕೊಂಡಷ್ಟು ಸುಲಭವೂ ಅಲ್ಲ, ಹಾಗೆ ಮೃಣಾಲ್ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ಕೊಂಡಷ್ಟು ಕಷ್ಟವೂ ಅಲ್ಲ ಅನ್ನುವಂತಿದೆ ಬೆಳಗಾವಿ ಮೇಲ್ನೋಟಕ್ಕೆ. ಇಲ್ಲ, ಇದು ಲೆಕ್ಕಾಚಾರಗಳ ಯೋಗಿ. ಪ್ರಿಯಾಂಕಾ ಜಾರಕಿಹೊಳಿಗೆ ತುಂಬಾ ಸುಲಭ ಇದೆ ಚಿಕ್ಕೋಡಿ. ಓಕೆ. ಬಟ್ ಮೃಣಾಲ್ಗೆ ಬೆಳಗಾವಿ ಟಫ್ ಫೈಟ್ ಇದೆ. ಜಗದೀಶ್ ಶೆಟ್ಟರ್ ಇಲ್ಲಿ BJP ಅಭ್ಯರ್ಥಿ. ಸೊ ನನ್ನ ಚಿಕ್ಕೋಡಿ ವಾತಾವರಣ ಬಹಳ ಚೇಂಜಸ್ ಆಗಿದೆ. ಚಿಕ್ಕೋಡಿಯ BJP ನಾಯಕರು ಬಹುತೇಕರು ಕಾಂಗ್ರೆಸ್ ಕಡೆ ಸ್ವಿಚ್ ಓವರ್ ಆಗಿದ್ದಾರೆ. ಲಕ್ಷ್ಮಣ್ ಸವದಿ, ರಮೇಶ್ ಜಾರಕಿಹೊಳಿ, ಅಣ್ಣಾ ಸಾಹೇಬ್ ಜೊಲ್ಲೆ ವಿರೋಧ ಇವೆಲ್ಲ ಆ ಭಾಗದಲ್ಲಿದೆ. ಬಟ್ ಇಲ್ಲಿ ವಿಚಾರ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲಿಸಲೇಬೇಕು ಮಗನನ್ನ ಅನ್ನೋದು ರಮೇಶ್ ಜಾರಕಿಹೊಳಿ ಶಬ್ದ. ಅವ್ರದ್ದು ಗೋಕಾಕ್ ಇಲ್ಲಿಗೆ ಬರುತ್ತೆ, ಅಬಾವಿ ಇಲ್ಲಿಗೆ ಬರುತ್ತೆ. ಶೆಟ್ಟರ್ ಕಳೆದ ವಿಧಾನಸಭೆ ಚುನಾವಣೆ ಮತಗಳನ್ನು ಕೂಡ ನಾವು ಪರಿಗಣನೆ ತೊಗೊಳ್ಳೋದಾದ್ರೆ 5,95,000 BJP ಅಭ್ಯರ್ಥಿಗಳು ಬಂದಿದೆ ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ. 5,03,000 ಕಾಂಗ್ರೆಸ್ ಅಭ್ಯರ್ಥಿಗಳು ಬಂದಿದೆ. ಸೊ ಹಾಗೆ ನೋಡಿದಾಗ ಕಂಪೇರ್ ಟು ಚಿಕ್ಕೋಡಿ, ಬೆಳಗಾವಿಯಲ್ಲಿ ಹಿಂದುತ್ವ ಆಚೆ ಈಚೆ ಒಂದಷ್ಟು ಲೆಕ್ಕಾಚಾರಗಳಿದೆ. ಜೊತೆಗೆ ಇಲ್ಲಿ BJPಗೆ ಹೌದು ಕಂಪೇರ್ ಟು ಕಾಂಗ್ರೆಸ್ BJP ಓಕೆ ಅನ್ನೋ ಲೆಕ್ಕಾಚಾರ. ಬಟ್ ಚನ್ರಾಜ್ ಹಟ್ಟಿಹುಳಿ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ MLC ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ದೊಡ್ಡ ಸವಾಲ್ ಇದು. ಜೊತೆಗೆ ಜಗದೀಶ್ ಶೆಟ್ಟರ್ಗೆ ಮೊದಲೇನೋ ಸ್ವಲ್ಪ ವಿರೋಧ ಇದ್ದಂಗಿತ್ತು. ಆಮೇಲೆ ರಮೇಶ್ ಜಾರಕಿಹೊಳಿ ಪ್ಯಾಚ್ ಅಪ್ ಅವೆಲ್ಲ ನಡೀತಾ ಇದೆ. ಹೌದು. MLC ಎಲೆಕ್ಷನ್ ಅಲ್ಲಿ ಚನ್ರಾಜ್ ಗೆಲ್ಲಬಾರ್ದು ಅಂತ ರಮೇಶ್ ಜಾರಕಿಹೊಳಿ ಲೆಕ್ಕಾಚಾರ ಆಯ್ತು. ಆಗ ಮಹೇಶ್ ತೆಂಗಿನಕಾಯಿ ಸೋತ್ರು, ಲಖನ್ ಇಂಡಿಪೆಂಡೆಂಟ್ ಗೆದ್ದುಬಿಟ್ಟು. ಸೊ ಇದೆಲ್ಲ ಆಗಿದೆ. ಇಲ್ಲಿ ಒಬ್ಬರೇ ಗೆಲ್ಲಕ್ ಸಾಧ್ಯ ಇರೋ ಕಾರಣ ಸೊ ವೋಟ್ ಶೇರ್ ಅಲ್ಲಿ ಬಂದಾಗ 92,000 ಮತಗಳು BJP ಮುನ್ನಡೆಯನ್ನ ಕಾಯ್ದುಕೊಂಡಿದೆ ವಿಧಾನಸಭೆ ಚುನಾವಣೆ ಕಂಪೇರ್ ಮಾಡಿದಾಗ. ಬಟ್ ವಿಧಾನಸಭೆಗಿಂತ ಲೋಕಸಭೆಗೆ ಒಂದಷ್ಟು ವೋಟ್ ಶೇರ್ ಇನ್ನೂ ಜಾಸ್ತಿ ಆಗ್ಬೋದು BJPಗೆ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಚುನಾವಣೆ ಗೆಲ್ಲೇಬೇಕು ಅನ್ನೋ ಹಠ ಅವರಿಗಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ. ಬಟ್ ಇದು BJP ಕಾಂಗ್ರೆಸ್ಗಿಂತ ಒಂದು 90,000 ವೋಟ್ ಮುಂದೆ ಇದೆ. ಒಂದು 45,000-50,000 ಆ ಕಡೆಯಿಂದ ಕಿಳಬೇಕು. ಚನ್ರಾಜ್ ಒಂದ್ ಸ್ವಲ್ಪ ಎಕ್ಸ್ಪರ್ಟ್ ಮನುಷ್ಯ ಇದಲ್ಲ. ಜಾರಕಿಹೊಳಿ ಫ್ಯಾಮಿಲಿ ಬಲಿಷ್ಠವಾಗಿ ಕಾಣುತ್ತೆ ಬೆಳಗಾವಿನಲ್ಲಿ. ಹೌದು. ಅದನ್ನು ಹೊರತುಪಡಿಸಿದ್ರೆ ಕತ್ತಿ ಅಂತಿತ್ತು, ಉಮೇಶ್ ಕತ್ತಿ ಅವ್ರು ತೀರ್ಕೊಂಡ ನಂತರ ಆ ತರದ ಪ್ರಾಬಲ್ಯ ಅಲ್ಲಿ ಉಳ್ಕೊಂಡಿಲ್ಲ. ಸವದಿ ಒಂದ್ ಸ್ವಲ್ಪ ಚಾಣಾಕ್ಯ ಇದೆ. ಆದ್ರೆ ರಮೇಶ್ ಜಾರಕಿಹೊಳಿ ಫ್ಯಾಮಿಲಿ ಬಿಟ್ಟ ಮೇಲೆ ಎರಡನೇ ಪ್ರಬಲವಾದಂತ ಫ್ಯಾಮಿಲಿ ಸ್ಟ್ರಾಂಗ್ ಅನ್ಸಿದ್ರೆ ರಾಜಕೀಯವಾಗಿ ನನ್ಗೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಮಿಲಿ ಕಾಣ್ತಾ ಇದೆ. ಹೌದು. ಪ್ರಬಲವಾದ ಫ್ಯಾಮಿಲಿ ಜಾರಕಿಹೊಳಿ ಫ್ಯಾಮಿಲಿ ನಂಬರ್ 1, ನೋ ಡೌಟ್. ಎರಡನೇ ಪ್ರಬಲವಾದ ಕುಟುಂಬ ಫ್ಯಾಮಿಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಮಿಲಿ ಕಾಣ್ತಾ ಇದೆ. ಸೊ ಹಾಗಾಗಿ ಅಲ್ಲ ಗೆಳೆಯಂಗಿಲ್ಲ ಅಂತ ಶೆಟ್ಟರ್ಗೆ ಒಂದು BJPಯ ಶಕ್ತಿ ಜೊತೆಗೆ ಸಂಘ ಪರಿವಾರದ ಶಕ್ತಿ, ಹಿಂದುತ್ವದ ಶಕ್ತಿ, ಅದು ಕೂಡ ಒಂದು ಲೆಕ್ಕಾಚಾರ ಇದೆ. ಸೊ ಹಾಗಾಗಿ ಇದು ಟಫ್. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ಮೃಣಾಲ್ ವರ್ಸಸ್ ಜಗದೀಶ್ ಶೆಟ್ಟರ್ ಹೊಸ ರಾಜಕೀಯ ಲೆಕ್ಕಾಚಾರಗಳಿದೆ. ಬಟ್ ಒಂದು ಸ್ವಲ್ಪ ಆರಾಮಾಗಿದ್ದಾರೆ BJP ಅವರು. ಪ್ರೀವಿಯಸ್ ನಾವೆಲ್ಲ ಚುನಾವಣೆಗಳನ್ನ ನೋಡೋದಾದ್ರೆ ಎಲ್ಲವನ್ನು ಕೂಡ ಗಮನಿಸಿದ್ರೆ ಬಟ್ ಅವ್ರು ಇಲ್ಲಿಗೆ ಏನ್ ಸಂಬಂಧ, ಇಲ್ಲಿಗೆ ಯಾಕೆ ಬಂದ್ರು ಅಂತ ಸವದಿ ಅವಾಗ ತಿವಿತಾ ಇದ್ದಾರೆ. ಬೆಳಗಾವಿಗೂ ಶೆಟ್ಟರ್ಗೆ ಏನ್ ಸಂಬಂಧ ಅಂತ, ಬೆಳಗಾವಿಗೂ ಶೆಟ್ಟರ್ಗೆ ಏನು ಸಂಬಂಧ ಅಂತ ಕೇಳ್ತಿದ್ದಾರೆ. ಜಗದೀಶ್ ಶೆಟ್ಟರ್ ಏನ್ ಪಾಕಿಸ್ತಾನದವ್ರೇನಲ್ವಲ್ಲ? ಅಲ್ವಲ್ಲ. ಬೆಳಗಾವಿಯಲ್ಲಿ ಕೇಳ್ತಾರೆ ಪಾಕಿಸ್ತಾನ ಏನಲ್ವ, ನಾವು ಇಂಡಿಯಾದವರೆಲ್ಲ, ಹುಬ್ಳಿಯವ್ರೆ, ಕರ್ನಾಟಕದವರೆಲ್ಲ ಕೇಳ್ತಿರ್ತಾರೆ. ಸೊ ಹಾಗಾಗಿ ಅದೇನು ಹೆಚ್ಚದಾಗಿ ಪ್ರಸ್ತುತ ಅನ್ಸಲ್ಲ. ಮರಾಠಿ ಪ್ರಾಬಲ್ಯದ ಜಾಗ ಇರುವಾಗ ಮಹಾರಾಷ್ಟ್ರದ ಮರಾಠಿ ಭಾಷೆಯನ್ನೇ ಬೆಳಗಾವಿಯಲ್ಲಿ ಮಾತಾಡಬೇಕಾದ್ರೆ ಕನ್ನಡಿಗ ಶೆಟ್ಟರ್ ಬೆಳಗಾವಿಗೆ ದೂರ ಅಲ್ಲ, ಹೊರಗಿನವರಲ್ಲ. ಹೌದು. ಹಾಗಾಗಿ ತುಂಬಾ ಸಣ್ಣ ಒಳಗಡೆ ತುಂಬಾ ಕೆಳಗಡೆ ಇಳಿದು ಚುನಾವಣೆ ಮಾಡುವಂತ ಅವಶ್ಯಕತೆಗಳಿದೆ. ಶೆಟ್ಟರ್ ಕೂಡ ಆ ವಿಷಯದಲ್ಲಿ ಚಾಲಾಕಿ. ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಶಕ್ತಿಯೇ ಚನ್ರಾಜ್ ಹಟ್ಟಿಹುಳಿ. ಹಾಗಾಗಿ ಇದು ಬಹಳ ಕುತೂಹಲ ಆಯ್ತು ಈ ಚುನಾವಣೆ ನನಗೆ. ಟಫ್ ಇದೆ. ಬಟ್ ಒಂದ್ ಹೆಜ್ಜೆ ಜಗದೀಶ್ ಶೆಟ್ಟರ್ ಸ್ವಲ್ಪ ರಿಲ್ಯಾಕ್ಸ್ ಮೂಡಲಿದ್ದಾರೆ ಬಿಕಾಸ್ ಆಫ್ ಸಂಘಟನೆ ಶಕ್ತಿ ಆಚೆ. ಜಾಸ್ತಿ ಶ್ರಮ ಹಾಕ್ಬೇಕಾಗಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಮ್. ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಮ್. ಹೌದು. ಏನಾಗತ್ತೆ ನೋಡ್ಬೇಕು. ಸುರೇಶ್ ಅಂಗಡಿ ಫ್ಯಾಮಿಲಿ ಪರವಾಗಿ ಶ್ರದ್ಧಾ ಕೂಡ
ಒಂದಷ್ಟು ಅವ್ರು ಮಾಡ್ತಾರೆ. ಫ್ಯಾಕ್ಟ್ರಿ ಇದೆ. ಸುರೇಶ್ ಅಂಗಡಿ, ರಮೇಶ್ ಜಾರಕಿಹೊಳಿ ಇವ್ರಿಗೆಲ್ಲ ಒಂದ್ ಸ್ವಲ್ಪ ವಿರೋಧನೇ ಇದ್ರು ಅವರು ಬಾಲಚಂದ್ರ ಜಾರಕಿಹೊಳಿಗೆ. ಆದ್ರೆ ಸುರೇಶ್ ಅಂಗಡಿ ಡೈನಾಮಿಕ್, ಡೈರೆಕ್ಟ್ ಆಗಿ ನಾವು ಫೈಟ್ ಮಾಡ್ತೀವಿ ಹಂಗೆ ಅಂತ ಹೋಗರು. ಬಟ್ ಜಗದೀಶ್ ಶೆಟ್ಟರ್ ಬ್ಯಾಲೆನ್ಸ್ ಮಾಡುವಂತ ವ್ಯಕ್ತಿ. ಕರೆಕ್ಟ್. ಈ ಸೈಲೆಂಟ್ ಚಾಣಕ್ಯ ಜಗದೀಶ್ ಶೆಟ್ಟರ್. ಹೌದು, ಜಗದೀಶ್ ಶೆಟ್ಟರ್ ಸೈಲೆಂಟ್ ಚಾಣಕ್ಯ, ಸ್ವಲ್ಪ ಸೈಲೆಂಟ್ ಮಾಡಕ್ಕೆ. ಸೊ ಹಾಗಾಗಿ ಒಂದು ಟಫೆಸ್ಟ್ ಕ್ಷೇತ್ರ ಇದು, ಕಾಂಗ್ರೆಸ್ ಬಿಜೆಪಿ ನಡುವಿನ ಅಗ್ಗಜಗ್ಗಾಟ. ಒಂದ್ ಹೆಜ್ಜೆ ಆರಾಮಾಗಿ ಅವರೇ ಜಗದೀಶ್ ಶೆಟ್ಟರ್ ಮುಂದೆ ಅಂತ. ಬಟ್ ಅಲ್ಲಿ ಚಂದ್ರರಾಜ್ ಹಟ್ಟಿಹೊಳಿ ಅಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್, ಮೃಣಾಲ್ ಅವ್ರದ್ದು ಒಂದು ರೀತಿಯ ನೆಕ್ಸ್ಟ್ ಲೆವೆಲ್ ಲೆಕ್ಕಾಚಾರಗಳೆಲ್ಲ. ಸೊ ಹಾಗಾಗಿ ಇದು ನೋಡ್ಬೇಕು. ರಮೇಶ್ ಜಾರಕಿಹೊಳಿಗೆ ಸವಾಲ್ ಇದು, ಬಾಲಚಂದ್ರ ಜಾರಕಿಹೊಳಿಗೆ ಸವಾಲ್ ಇದು. ಹೌದು. ಸೊ ಹಾಗಾಗಿ ಸೇನೆ ಎರಡೂ ಕಡೆ ಪ್ರಬಲವಾಗಿದೆ. ಸೊ ಮದಗಜಗಳ ಕಾಳಗ. ಮೃಣಾಲ್ ನೆಪ ಮಾತ್ರ, ಜಗದೀಶ್ ಶೆಟ್ಟರ್, ರಮೇಶ್ ಜಾರಕಿಹೊಳಿ ಎಲ್ಲ ಈ ಭಾಗದಲ್ಲಿ, ಆ ಭಾಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಚಂದ್ರರಾಜ್, ಕಿತ್ತೂರಾಣಿ ಚೆನ್ನಮ್ಮ ಒನಕೆ ಓಬವ್ವನ್ ಟೈಪ್ ಅವರು ಮಹಿಳಾ ರಾಜಕಾರಣಿ ರೆಡಿ ಅಂತ. ಮುಂದ್ಗಡೆ ಲಕ್ಷ್ಮೀ ಹೆಬ್ಬಾಳ್ಕರ್, ಹಿಂದ್ಗಡೆ ಚಂದ್ರರಾಜ್ ಹಟ್ಟಿಹೊಳಿ. ಕ್ಯಾಂಡಿಡೇಟ್ ಹೆಸರು ಮೃಣಾಲ್ ಅಷ್ಟೇ. ಮೃಣಾಲ್ ಇನ್ನೂ ಅವರ ಪರಾಕ್ರಮಗಳೇನು ಆಚೆ ಬಂದಿಲ್ಲ, ಹೆಂಗೆ ಸ್ಟ್ರಾಂಗ್ ಅಂತ ಗೊತ್ತಿಲ್ಲ. ಬಟ್ ನಾನು ಸ್ವಲ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ನ ಫ್ರಂಟ್ ಲೈನ್ ಅಂತ ಮಾತಾಡ್ಕೊಂಡು ಹೋಗ್ತೀನಿ. ಬಟ್ ಟಫ್ ಇದೆ. ಹೌದು, ಒಂದ್ ಸ್ವಲ್ಪ ಆರಾಮಾಗಿ ಬಿಜೆಪಿ ಇದ್ದಾರೆ, ನೋ ಡೌಟ್. ವೀಕ್ಷಕರೇ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತದಾರರು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಯಾರು ನಿಮ್ಮ ಸಂಸದರಾಗಬೇಕಂತ, ಹಾಗೇನೆ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿನ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.